ಹಾಯ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್, ಅದರಲ್ಲೂ ಗದಗಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಬದನೆಕಾಯಿ ಬಜ್ಜಿ ಮಾಡೋದು ಹೇಗೆ, ಹಾಗೆ ಕರ್ದಿರೋ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಬದನೆಕಾಯಿನ ಈ ಥರ ಕಟ್ ಮಾಡ್ಕೋಬೇಕು. ತುಂಬ ತೆಳ್ಳಗೆ ಕಟ್ ಮಾಡ್ಕೊಬೇಕು. ತುಂಬ ದಪ್ಪ ಕಟ್ ಮಾಡ್ಕೊಂಡ್ರೆ ಆ ಬಜ್ಜಿ ಅನ್ನೋದೇನಿರ್ತಲ್ಲ ಚೆನ್ನಾಗಿ ಬರಲ್ಲ. ಇದನ್ನು ಗದಗಲ್ಲಿ ತುಂಬ ಮಾಡ್ತಾರೆ. ಹಾಗಾಗಿ ಬದನೆಕಾಯಿ ಬಜ್ಜಿ ಅನ್ನೋದು ಗದಗಲ್ಲಿ ಫೇಮಸ್ಸು. ಪೂರ್ತಿಯಾಗಿ ಕಟ್ ಮಾಡ್ಕೊಬಾರ್ದು, ಅಂದರೆ ಸ್ವಲ್ಪ ಅದು ಜಾಯಿನ್ ಆಗಿರಬೇಕು. ಆ ಥರ ಕಟ್ ಮಾಡ್ಕೊಬೇಕು ನಾವು. ಈ ಥರ ಚಿಕ್ಕ ಪೀಸ್ ಇದ್ದರೆ ಅದನ್ನು ಎತ್ಬಿಟ್ಟು ಸೈಡಲ್ಲಿ ಇಟ್ಬಿಡೋದು. ಇವತ್ತು ನಮ್ಮ ಕಿಚನಲ್ಲಿ ಈ ರೆಸಿಪಿನ ನನ್ನ ತಮ್ಮ ಮಾಡಿ ತೋರಿಸ್ತಾ ಇದ್ದಾನೆ. ಸೊ ನೋಡೋಣ ಹೇಗಿದೆ ಅಂತ. ಇಲ್ಲಿ ಒಂದು 20ರಿಂದ 25 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ವಿ. ಇದು ನೋಡಿ, ಈ ಥರ ಇನ್ಸ್ಟಂಟಾಗಿ ಒಂದು ಹಸಿ ಮೆಣಸಿನ್ಕಾಯಿ ಖಾರನ ಮಾಡೋದು. ಈ ಥರ ಇರುತ್ತೆ. ಇದು ಪ್ಲಾಸ್ಟಿಕ್ದು, ಕೆಳಗಡೆ ಸ್ಟೀಲ್ದಿರುತ್ತೆ. ಹೀಗೆ ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇದ್ದರೆ ನಮಗೆ ಮೆಣಸಿನ್ಕಾಯಿ ಅನ್ನೋದೇನಿರುತ್ತಲ್ಲ ಅದನ್ನು ನುಣ್ಣಗೆ ಪೇಸ್ಟ್ ಥರ ಆಗೋಗುತ್ತೆ. ತುಂಬ ಪೇಸ್ಟ್ ಏನಾಗಲ್ಲ. ಸೊ ಆ ಖಾರಕ್ಕೆ ಹೇಗೆ ಆ ಕನ್ಸಿಸ್ಟೆನ್ಸಿ ಬೇಕು ಆ ಥರ ಆಗೋಗುತ್ತೆ. ಒಂದು 2 ನಿಮಿಷದಲ್ಲಿ ಆವಾಗಲೇ ಈ ಥರ ಫ್ರೆಶ್ಶಾಗಿ ಮಾಡಿ ನಾವು ಒಂದು ಹಸಿ ಖಾರನ ರೆಡಿ ಮಾಡ್ಬೋದು. ಈ ಥರ ಖಾರ ಮಾಡಿಬಿಟ್ಟು ರೆಡಿ ಇಟ್ಕೊಬೇಕು. ಇಲ್ಲಿ ನೋಡಿ, ಒಂದು 2 ಕಪ್ ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ. ಹಾಗೆ ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಕಲ್ಸೋಕ್ಕೆ ಮುಂಚೆ ಉಪ್ಪು ಹಾಕ್ಕೊತಾ ಇದ್ದೀವಿ. ಅದೇ ಥರ ಸ್ವಲ್ಪ ಅಜ್ವಾನ ಕೂಡ ಹಾಕ್ಕೋಬೇಕು. ಅಜ್ವಾನ, ಜೀರಿಗೆ ಅವೆರಡನ್ನು ಇಲ್ಲಿ ನಾವು ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಕಲ್ಸೋಕ್ಕೆ ಮುಂಚೆನೇ ಇದನ್ನೆಲ್ಲ ನಾವು ಹಾಕ್ಕೊಬೇಕು. ನಮ್ಮ ತಮ್ಮ, ಅವನ ಹೆಸರು ಮಂಜುನಾಥ್ ಅಂತ, ಅವನು ಈ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಂಟು ಆಗದಿರೋ ಥರ ಈ ಥರ ಕಲಿಸ್ಕೊಬೇಕು. ನೋಡಿ ಹೀಗೆ ಫಸ್ಟೆಲ್ಲ ಸ್ವಲ್ಪನೇ ನೀರು ಹಾಕ್ಕೊಬೇಕು. ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಂಡು ಕಲಿಸಿದ್ರೆ ಅದು ಚೆನ್ನಾಗಿರಲ್ಲ. ಇದ್ರಲ್ಲಿ ನಮಗೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಯಾವುದಂದ್ರೆ, ಈ ಥರ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ತಿರುಗಿಸ್ತಾ ಇರಬೇಕು. ನೀಟಾಗಿ ಒಂದು ಕೂಡ ಗಂಟಿರಬಾರ್ದು. ಸ್ವಲ್ಪ ನೀರನ್ನ ಅವಾಗವಾಗ ಹಾಗೆ ಹಾಕ್ಕೊಂಡು ಕಲಿಸ್ಬೇಕು. ಇದೇ ನಮ್ಗೆ ಇಂಪಾರ್ಟೆಂಟ್ ಸ್ಟೆಪ್ಪು. ಇಲ್ಲಿ ನೀರು ಹಾಕ್ಕೊಂಡು ಹೇಗೆ ನಾವು ಗಂಟು ಇಲ್ದಿರ ಅದನ್ನು ಕಲಿಸ್ಕೊತೀವಿ. ಆ ಇಂಪಾರ್ಟೆಂಟ್ ಸ್ಟೆಪ್ಪಲ್ಲೇ ನಮ್ಮ ಬಜ್ಜಿ ಅನ್ನೋದು ಚೆನ್ನಾಗಿ ಬರೋದು. ಹೀಗೆ ಕಂಟಿನ್ಯೂಸ್ ಆಗಿ ಹೀಗೆ ಕೈನ ಹಿಂಗೆ ತಿರುಗಿಸ್ತಾ ಇರಬೇಕು. ಆವಾಗಲೇ ಬಜ್ಜಿ ಅನ್ನೋದು ಚೆನ್ನಾಗಾಗತ್ತೆ. ಹೀಗೆ ಜೋರಾಗಿ ಹಿಂಗೆ ಕಲಿಸ್ತಾ ಇರಬೇಕು. ನೋಡಿ ಈ ಥರ. ಈ ನನ್ನ ತಮ್ಮ ಬಜ್ಜಿಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಸೊ ಹಾಗಾಗಿ ತುಂಬ ವೆರೈಟಿ ಆಫ್ ಬಜ್ಜಿಗಳು ಮಾಡ್ತಾನೆ. ಹೀರೆಕಾಯಲ್ಲಿ, ಬದನೆಕಾಯಿ, ಬಾಳೆಕಾಯಲ್ಲಿ, ಸೊ ಎಲ್ಲ, ಅದರಲ್ಲೂ ಕಾಂದ ಬಜ್ಜಿ, ಮಿರ್ಚಿ, ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ನಾವಿವತ್ತು ಬದನೆಕಾಯಿ ಬಜ್ಜಿ ಹಾಗೆ ಕರ್ದಿರೋ ರೊಟ್ಟಿ ಐಟಮ್ಸ್ನ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಈ ಬಜ್ಜಿ ಹಿಟ್ಟಿಗೆ ಯಾವುದೇ ಥರದ ಸೋಡಾನ ಯೂಸ್ ಮಾಡ್ತಾಯಿಲ್ಲ. ಸೋಡಾನ ಮಾಡ್ದಿರ ನಾವು ಹಾಕ್ದಿರ ಇಲ್ಲಿ ಬಜ್ಜಿನ ಮಾಡ್ತಾಯಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ಇದು ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಮಾಡುವ ವಿಧಾನ. ಸೊ ಬಜ್ಜಿ ಹಿಟ್ಟಿಗೆ ಯಾವುದೇ ಥರ ಸೋಡಾ ಹಾಕ್ದಿರ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಈ ಥರ ಹಿಂಗೆ ಕಂಟಿನ್ಯೂಸ್ ಹೀಗೆ ಕಲಿಸ್ಬೇಕು. ಆಮೇಲೆ ನಾವು ಬದನೆಕಾಯಿನ ಕಟ್ ಮಾಡಿರ್ತೀವಲ್ಲ, ಈ ಹಸಿ ಖಾರನ ಮಿಡಲಲ್ಲಿ ಈ ಥರ ಸ್ಟಫಿಂಗ್ ಮಾಡ್ಕೋಬೇಕು. ಹಸಿ ಖಾರ, ನೀವು ಹಸಿ ಖಾರಕ್ಕೆ ಬೇಕಾದರೆ ಸ್ವಲ್ಪ ಜೀರಿಗೆನೂ ಹಾಕ್ಕೋಬೋದು. ನಾವೇನು ಹಾಕಿಲ್ಲ, ಜಸ್ಟ್ ಮೆಣಸಿನ್ಕಾಯಿನ ಈ ಥರ ಪೇಸ್ಟ್ ಥರ ರುಬ್ಕೊಂಡಿರೋದು. ಆ ಬದನೆಕಾಯಿ ಎರಡರ ಮಧ್ಯೆ ಈ ಥರ ಹೀಗೆ ಸ್ಟಫ್ ಮಾಡಿಕೊಂಡು ಇಟ್ಕೊಬೇಕು. ಎಲ್ಲ ಬದನೆಕಾಯಿನೂ ಇಟ್ಕೊಬೇಕು. ಹಾಗೆ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡ್ಬಿಡ್ಬೇಕು ಮೊದಲೇ. ಇಲ್ಲಿ ನೋಡಿ, ಈ ಥರ ಪ್ರತಿಯೊಂದು ಬದನೆಕಾಯಿಗೂ ಕೂಡ ನಾವು ಈ ಥರ ಇದನ್ನು ಮಾಡ್ಕೋಬೇಕು. ಎಲ್ಲ ಬದನೆಕಾಯಿನೂ ಈ ಥರ ಜೋಡಿಸಿ ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡು ಎಣ್ಣೆಲಿ ಕಾಯಕ್ಕೆ ಇಟ್ಕೊಂಡ್ಬಿಡ್ಬೇಕು ಮೊದಲೇ. ಈ ಥರ ಹಿಟ್ಟಲ್ಲಿ ಹೀಗೆ ಫುಲ್ ಚೆನ್ನಾಗಿ ಡಿಪ್ ಮಾಡಬೇಕು. ಈ ಥರ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಡ್ತಾ ಇರೋದು ಅಷ್ಟೇ. ಬದನೆಕಾಯಿ ಬಜ್ಜಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ, ಒಳಗಡೆ ಜ್ಯೂಸಿಯಾಗಿ ಆ ಖಾರದ ಫ್ಲೇವರ್ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಗದಗಲ್ಲಿ ತುಂಬ ಸ್ಪೆಷಲ್ಲಾಗಿ ಬದನೆಕಾಯಿ ಬಜ್ಜಿನ ಮಾಡ್ತಾರೆ. ಸೊ ನೋಡಿ, ಈ ಥರ ಎಲ್ಲ ಬದನೆಕಾಯಿಗಳನ್ನು ಹೀಗೆ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ಈ ಥರ ಕರಿಯೋದು. ಸೊ ಸ್ವಲ್ಪ ಫ್ಲೇಮ್ ಹೈಯಲ್ಲೇ ಇಟ್ಕೊಬೇಕು. ಒಂದು ಸೈಡನ್ನ ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಮತ್ತೆಲ್ಲ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡು ಕೂಡ ಈ ಥರ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈಯೇ ಮಾಡಬೇಕು. ನೋಡಿ, ನಾವು ಇಲ್ಲಿ ಯಾವುದೇ ಥರದ ಸೋಡಾ ಪುಡಿನ ಏನೂ ಹಾಕಿಲ್ಲ. ಬದನೆಕಾಯಿ ಬಜ್ಜಿ ಅನ್ನೋದು ರೆಡಿಯಾಗಿದೆ. ಇವಾಗ ಕರ್ದ ರೊಟ್ಟಿ, ಈ ಥರ ರೊಟ್ಟಿ ಇರುತ್ತಲ್ಲ,
ಇದನ್ನು ಫುಲ್ಲಾಗಿ ಇಡೀ ರೊಟ್ಟಿನೇ ಕರಿಬೋದು. ನಮ್ಮದು ಬಾಣಲಿ ಚಿಕ್ಕದಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಈ ಥರ ರೊಟ್ಟಿಯನ್ನು ಎಣ್ಣೆಯಲ್ಲಿ ಕರಿತಾ ಇದ್ದೀವಿ. ಇದು ಇವಾಗೆಲ್ಲ ಮದುವೆ ಮನೇಲಿ ಇದೊಂದು ಟ್ರೆಂಡಿಂಗ್ ರೆಸಿಪಿ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಎಣ್ಣೆಯಲ್ಲಿ ಈ ರೊಟ್ಟಿನ ಡೀಪಾಗಿ ಫ್ರೈ ಮಾಡಬೇಕು. ಎರಡೂ ಸೈಡು ಎಣ್ಣೆಯಲ್ಲಿದು ನೀಟಾಗಿ ಕರಿಬೇಕು. ಓಕೆ, ಹೀಗೆ ಚೆನ್ನಾಗಿ ಎರಡೂ ಸೈಡು ಕರಿಬೇಕು. ಕರೆದ್ಮೇಲೆ ಇದನ್ನು ಒಂದು ತಟ್ಟೆಗೆ ತೊಗೋಬೇಕು. ಅದು ಒಂದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಈ ಶೇಂಗಾ ಪುಡಿ ಚಟ್ನಿ ಪುಡಿ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಎರಡು ಸೈಡೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಶೇಂಗಾ ಪುಡಿ ಏನಿರುತ್ತಲ್ಲ ಆ ರೆಸಿಪಿನೂ ತುಂಬ ಚೆನ್ನಾಗಿರುತ್ತೆ. ಆ ರೆಸಿಪಿನೂ ಕೂಡ ನಾನು ಹಾಕ್ತೀನಿ ನೋಡಿ. ಈ ಥರ ಕರೆದ್ಬಿಟ್ಟು ರೊಟ್ಟಿನ ಇಟ್ಕೊಬೇಕು. ಅದು ಬಿಸಿ ಬಿಸಿ ಇರುವಾಗಲೇ ಈ ಚಟ್ನಿ ಪುಡಿ ಏನಿರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಎರಡೂ ಸೈಡು ನೀಟಾಗಿ ಇವನ್ನಾಗಿ ನಾವು ಚಟ್ನಿ ಪುಡಿನ ಸ್ಪ್ರೆಡ್ ಮಾಡಬೇಕು. ಆವಾಗಲೇ ಅದು ಆ ಶೇಂಗಾ ಪುಡಿ ಟೇಸ್ಟು ಖಾರ ಖಾರ ಅನ್ನೋದು ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇದು ಹೆಲ್ದಿಯಾಗಿರುತ್ತೆ. ಸೊ ಈ ಥರ ರೊಟ್ಟಿ ಜಾಸ್ತಿ ಉಳಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡೋರಿಗೆ ಸೊ ಉಳಿದಿರೋ ರೊಟ್ಟಿನಲ್ಲಿ ನಾವು ಈ ಥರ ಒಂದು ಕರೆದು ರೊಟ್ಟಿ ರೆಸಿಪಿನೂ ಕೂಡ ಮಾಡ್ಬೋದು. ಓಕೆ, ಇದನ್ನು ಅಂದರೆ ರೊಟ್ಟಿ ತುಂಬ ತೆಳ್ಳಗಿರಬೇಕು. ದಪ್ಪಗಿರೋ ರೊಟ್ಟಿಗಾದರೆ ಇದು ಅಷ್ಟು ಚೆನ್ನಾಗಿ ಬರೋಲ್ಲ. ತೆಳ್ಳಗಿರೋ ರೊಟ್ಟಿಯಲ್ಲಿ ಈ ಥರ ಚೆನ್ನಾಗಿ ಬರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇರುತ್ತೆ. ಟೇಸ್ಟ್ ಹೇಗಿರುತ್ತೆ ಅಂದರೆ ಮಸಾಲ ಪಾಪಡ್ ತಿಂದಂಗೆ ಆಗುತ್ತೆ. ಸೊ ಮೇಲೆ ಬೇಕಾದರೆ ಈರುಳ್ಳಿ ಈ ಥರ ಎಲ್ಲ ಸೌತೆಕಾಯಿನೂ ಕೂಡ ಹಾಕೋಬೋದು. ನಿಮಗೆ ಈ ಎರಡೂ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.